ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಈಗಿನ ಪ್ರಮುಖ ಸುದ್ದಿಗಳು ಏನು ಎಂದು ನೋಡ್ಕೊಂಡು ಬರೋಣ ಬನ್ನಿ. ದುಬ್ದಾಳ ಗ್ರಾಮದಲ್ಲಿ ಅಂದರೆ ಇಲ್ಲೇನಂತೀರ ನೀವು, ಬೆಳಗಾವಿ ಜಿಲ್ಲೆಯಲ್ಲಿ ಪುರಸಭೆ ಆಗಲಿ ಏನೇ ಆಗಲಿ, ಇಲ್ಲಿ ನಿರ್ಲಕ್ಷ್ಯತೆಯಿಂದ ಕೆಲಸ ಮಾಡುವಂತಹ ವರ್ಕರ್ಸ್ಗಳು ಅಂದರೆ ಅಧಿಕಾರಿಗಳು ಜಾಸ್ತಿ ಜನ ಇದ್ದಾರೆ. ಸೊ ಇವರ ನಿರ್ಲಕ್ಷ್ಯತೆಯಿಂದ ಆಗ್ತಿರುವಂತಹ ಅವಾಂತರಗಳೇನು? ದುಬ್ದಾಳ ಗ್ರಾಮದಲ್ಲಿ ಗಟರ್ ಅಂತಂದರೆ ಚರಂಡಿ ಸಾಫ್ ಮಾಡ್ತಾ ಇಲ್ಲ, ಅಂದರೆ ಅದನ್ನ ಕ್ಲೀನ್ ಮಾಡ್ತಾ ಇಲ್ಲ. ಯಾಕಪ್ಪ ಏನು ಅಂತ ಕೇಳಿದ್ರೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಚರಂಡಿ ಕ್ಲೀನ್ ಮಾಡೋಕ್ಕೆ ಬರ್ತಾರಂತೆ. ಸೊ ಅಲ್ಲಿವರೆಗೂ ಚರಂಡಿ ನೀರು ನಿಂತ್ಕೊಂಡು ಅಲ್ಲಿ ಕಸ ಮುಸುರೆ ಎಲ್ಲ ಬೀಳುತ್ತೆ. ಸೊ ಇದೆಲ್ಲ ಆಗೋ ವೇಳೆ ಅಷ್ಟರಲ್ಲೇ ಅಲ್ಲಿ ಡೆಂಗ್ಯೂ, ಆಮೇಲೆ ಇಂಥವು ಏನಂತೀರ ನೀವು, ಪ್ಲೇಗು ಇಂಥ ಮಹಾಮಾರಿಗಳು ಹರಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದೇನು ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ. ಇದು ಗಟ್ರ ತೆಗೆದು ಎರಡು ದಿವಸ ಆತಿವ್ರ ಒಟ್ಟ ಬಂದೇ ಇಲ್ಲ ಅವ್ರಿಗೆ. 2-3 ತಿಂಗಳು ಆತ ಹೇಳಿದಾಗ ಒಮ್ಮೆ ಹಂಗೆ ಮಾಡತ್ತಾರ ಅವ್ರು. ಏನು ಮಾಡೋದ? ಬಾ ಸಂಗೀತ ಹೇಳ್ಬಾ ನೀನು. ಒಟ್ಟ ಹಂಗಲ್ಲ, ಡೆಂಗು ಆಗಿತ್ತಲ್ಲ ನಿನಗೆ, ಹಾಂ, ಎಷ್ಟು ತ್ರಾಸ ಆತ? ರೊಕ್ಕ ಎಷ್ಟು ಹಾಕಿದೆ? ರೊಕ್ಕ ಹಾಕಿದಲ್ಲ, ಮತ್ತೆ ಏನು ಮಾಡೋದು? 30 ತಕ ಹೋಗು. ಒಂದು 30,000 ರೂಪಾಯಿ ಹಾಕಿದೆ. ಹಾಂ, ಅಂದ್ರೆ ಈ ಪಂಚಾಯತ್ ಅವ್ರು ಇಲ್ಲಿ ಬರೋದೇ ಇಲ್ಲಿ. ಅವು ಸ್ವಲ್ಪ ಪುಡಿ ಹೋಗಿಬೇಕಾರೆ ಅತ್ತಿಂದ ಅತ್ತ ಹೋಗೋದು, ನಮ್ಮ ಬಾಗಿಲ ತಕ್ಕ ಇಲ್ಲಿ ಹೋಗಿಲ್ಲ ಅವರು. ಒಟ್ಟ ಹೋಗೋದೇ ಇಲ್ಲ. ಹೋಗದೇ ಇಲ್ಲ ಅವರು. ಮತ್ತೆ ಇದ್ರಾಗ ಏನಕ್ಕೆ ಅವ್ರು ಈಗ ಮಾಡತ್ತಾರ, ನಾನು ಹೇಳಕ್ಕೆ. ಗಟ್ರ ಅನಿಕೆ ತೆಗದೇ ಇಲ್ಲ ಇಲ್ಲಿದ. ಈ ಗಟ್ರ ಈ ಕಸ ತೆಗದೇ ಇಲ್ಲ ಅವ್ರ. ಎಲ್ಲಿ ತೆಗಿತಾರ ನೋಡ್ಲ ನೀನು? ಆಯ್ತು ನೋಡು ನೀಟ. ಹೇಳಿ, ಇದು ಗಟ್ರ ತೆಗೆದು 2 ದಿವಸ ಆತವ್ರ. 1 ತಿಂಗಳ ಮೇಲೆ ಆತು. ಊರಾಗ ಡೆಂಗು ಎಷ್ಟು ಮಂದಿಗೆ ಐತೆ? 10 ಮಂದಿ. ಮುಂದಿನ ಸುದ್ದಿ, ಬೆಳಗಾವಿ ಅಧಿವೇಶನ 9ನೇ ತಾರೀಕು ಜೋರಾಗಿ ಸ್ಟಾರ್ಟ್ ಆಗೋ ಎಲ್ಲ ಲಕ್ಷಣಗಳಿವೆ. ಸ್ಟಾರ್ಟ್ ಆಗೇ ಆಗುತ್ತೆ. ಸ್ಟಾರ್ಟ್ ಆದಾಗ ಅಲ್ಲೇನಂತೀರ ನೀವು, ರಸ್ತೆ ಬಂದಾಗಿರುವಂತಹ ಜಾಗಗಳು. ಇದಕ್ಕಾಗಿ ಬೆಳಗಾವಿ ಏನಂತೀರ ನೀವು, ಮಹಾನಗರ ಪಾಲಿಕೆದೊಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ನಲ್ಲಿ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. 23 ರೂಪಾಯಿ ಇಟ್ಟಿದ್ದೀರಿ, ಅದು ಹಿಂದಿನ ಕಮಿಷನ್ ಹೋಗಿ ಮತ್ತು ನಾವು ವಾಪಸ್ ಕೊಡ್ತೀವಿ ಅಂದರೆ ಕೊಟ್ಟರು. ಈಗ ಇಡೀ ಬೆಳಗಾವಿಗೆಲ್ಲ ಅವ್ರು ಜಾಮಗ ಆಗ್ತದೆ. ಅದನ್ನು ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಅದು 23 ರೂಪಾಯಿದು ಅದಾವ. ಅದು ಅಕ್ವಿಷನ್ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡೋಕೆ ಇವತ್ತು ಇದನ್ನು ಕೌನ್ಸಿಲರ್ ಇದು ಮಾಡ್ಬೋದು. ಮತ್ತು ಅಕ್ವಿಷನ್ ಪ್ರೊಸೀಡಿಂಗ್ ಮಾಡೋಕ್ಕೆ AC-ಗೋ ಏನು ಸಂಬಂಧಪಟ್ಟಿಲ್ಲ, ನಮ್ಮ ಲೀಗಲ್ ಒಪಿನಿಯನ್ ತೊಗೊಂಡು ಸ್ಟಾರ್ಟ್ ಮಾಡೋದು. ಈಗ ಮಾಡಿದ್ರು 6 ತಿಂಗಳು ಆಗ್ತದೆ. ಆಮೇಲೆ ನನಗೆ ಶೇಖ್ ಸಾಹೇಬರು ಹೇಳಿದ್ರು, ಅವರು ಮಾತಾಡಿರ್ಬೋದು. ಅವ್ರಿಗೆ ಮಾತಾಡಿದ್ವಿ, ಅದು ಮಾಡಿ ಮಾತಾಡಿ ಬಂದಿದ್ದೀನಿ. ಅದನ್ನು ಓಪನ್ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡತ್ತೀವಿ. ಈಗ ಪೊಲೀಸ್ ಕಮಿಷನರು, ಪೊಲೀಸ್ ಆಫೀಸರ್ಸು ಎಲ್ಲ ಈಗ ಅಧಿವೇಶನ ಬರೋದಿಲ್ಲ, ಅದನ್ನು ಓಪನ್ ಮಾಡಿಸಿ ಅಂತಿದ್ರು. ಈಗ ಅಧಿವೇಶನಕ್ಕಂತೂ ಟೆಂಪ್ರರಿ ಒಂದು ಸೈಡ್ ಓಪನ್ ಮಾಡಿಸ್ತೀವಿ, ಪ್ರಯತ್ನ ಮಾಡ್ತೀವಿ. ಆಮೇಲೆ ಅದನ್ನು ಪರ್ಮನೆಂಟ್ ಆಗೋ ದೃಷ್ಟಿಯಿಂದ ಅದನ್ನು ಏನು ಡಿಪಾಸಿಟ್ ಮಾಡೋದೈತಿ ಅದನ್ನು ಮಾಡಿಸಿ ಮುಂದೆ ಅದನ್ನು ಆ್ಯಸ್ ಬಂದು ಪ್ರೊಸೀಡಿಂಗ್ ಮಾಡಿಸಿಲ್ಲ. ಅದು ಒಂದು ಮಾತು. ಎರಡನೇದು, ಶಂಕರಾನಂದ ಸಾಹೇಬರ ಜನ್ಮ ಶತಮಾನೋತ್ಸವ ಬಹುತೇಕ ಅವ್ರಿಗೆ ಮನೆ ಕೊಟ್ಟಿರಬೇಕು, ನಮಗೂ ಮನೆ ಕೊಟ್ಟಿದ್ದಾರೆ. ಜಿಲ್ಲಾಳ ಅವ್ರ ಅದ್ರ ಬಗ್ಗೆ ಮಾತಾಡ್ತಾರೆ. ಹಿಂದೆ ಶಂಕರಾನಂದ ಸಾಹೇಬರು ಒಂದು 100 ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕ್ಲಬ್ ರೋಡ್ ಅಂತ ಹೆಸರು ಐತಿ, ಅದಕ್ಕೆ ಶಂಕರಾನಂದ ಸಾಹೇಬ್ರ ಹೆಸರು ಇರೋದು ಅಂತಾರೆ.
ಎಲ್ಲರ ಅಭಿಪ್ರಾಯ ತೊಗೊಂಡು ಅದನ್ನ ಒಂದು ಪ್ರಸ್ತಾವನೆ ಅದು ಜಿರ್ಗಾಡದ ಬಗ್ಗೆ ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಇದನ್ನು ಒಂದು ಸ್ವಲ್ಪ ಈ ರೋಡ್ ಬಗ್ಗೆ ಯಾರು ಮತ್ತು ಮಾತಾಡಿದ್ರೆ ಅವ್ರ ಅಭಿಪ್ರಾಯ ಕೇಳಿದೆ ಮತ್ತು ಇನ್ನೊಂದು ರೂಲಿಂಗ್ ಕೊಟ್ಬಿಡ್ರಿ. ಅದು ಅಕ್ವಿಷನ್ ಪ್ರೊಸೀಡಿಂಗ್ಸ್ ಯಾರು ಬರ ನಿಮ್ಮ ಕಾಯ್ದೆ ಪ್ರಕಾರ ಸ್ಟಾರ್ಟ್ ಮಾಡಿ ಒಂದು PL ಹಾಕಬೇಕಾಗಿರ್ತದ. ಈಗಾಗಲೇ ನನಗೆ 10 ಸಲ ನಿಮ್ಗೆ ಹೇಳೋ ಮುಂದಿನ ಸುದ್ದಿ ಕೂಡ ಬೆಳಗಾವಿಯದೇ. ಬೆಳಗಾವಿಯ ಪಾಲಿಕೆಯಲ್ಲಿ ವ್ಯವಹಾರ ವಹಿವಾಟುಗಳು ಎಲ್ಲ ಕನ್ನಡದಲ್ಲಿಯೇ ಆಗಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಯಾಕಪ್ಪ ಕನ್ನಡದಲ್ಲಿ ಆಗಬೇಕು ಅಂತ ನೀವು ಕೇಳ್ತೀರ. ಕರ್ನಾಟಕ ಅಲ್ವಾ ಇದು, ಕನ್ನಡದಲ್ಲಿ ಆಗಬೇಕು, ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಧಾರಣೆ ಇರುತ್ತೆ. ಆದರೆ ಎಕ್ಸಾಕ್ಟಾಗಿ ಹೇಳಬೇಕಪ್ಪ ಅಂತಂದರೆ ಏನಂತೀರ ನೀವು, ಬೆಳಗಾವಿ ಪಾಲಿಕೆಯಲ್ಲಿ ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ ಅಲ್ಲಿ ಮಿಕ್ಸ್ಡ್ ವಹಿವಾಟ ವ್ಯವಹಾರಗಳು ಆಗ್ತಾ ಇರುತ್ತೆ. ಭಾಷೆ ಮಿಕ್ಸ್ ಆಗಿಬಿಡುತ್ತೆ. ಅಂದರೆ ಮರಾಠಿ ಮಾತಾಡೋರು ಮರಾಠಿ ಮಾತಾಡ್ತಾರೆ, ಕನ್ನಡ ಮಾತಾಡೋರು ಕನ್ನಡ ಮಾತಾಡ್ತಾರೆ, ಆಮೇಲೆ ಇಂಗ್ಲೀಷ್ ಮಾತಾಡೋರು ಇಂಗ್ಲೀಷ್ ಮಾತಾಡ್ತಾರೆ. ನಿಜಕ್ಕೂ ಪಾಲಿಕೆಯಲ್ಲಿ ಕನ್ನಡದಲ್ಲಿಯೇ ಮಾತಾಡಬೇಕಾ? ಇಲ್ಲಪ್ಪ ಅಂತಂತಂದರೆ ಯಾರದೇ ಅಂದರೆ ಒಬ್ಬರೊಬ್ಬರು ಮಾತೃಭಾಷೆ ಇರುತ್ತೆ, ಕನ್ನಡದಲ್ಲಿ ಏನೋ ಮಾತಾಡೋಕ್ಕೆ ಹೋಗಿ ಅಸಂಬದ್ಧವಾಗಿ ಏನೇನೋ ಮಾತಾಡಬಾರ್ದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುತ್ತೆ. ಸೊ ಎಕ್ಸಾಕ್ಟಾಗಿ ಏನಿದು ನೋಡ್ಕೊಂಡು ಬರೋಣ ಬನ್ನಿ. ಬೆಳಗಾವಿ ರಾಜಕಾರಣ ಮಾಡ್ಕೊಂತ ಬಂದಂತ ಈ ನೆಲ, ವಿಶೇಷವಾಗಿ ಬೆಳಗಾವಿ ಮಹಾನಗರ ಪಾಲಿಕೆನ ಸಂಪೂರ್ಣ ಬೆಳಗಾವಕ ಕನ್ನಡ ಮರಾಠಿದ ಒಂದು ಅಸ್ತಿತ್ವ ಐತೆ. ಇತ್ತೀಚಿನ ಏನು ಮಹಾನಗರ ಪಾಲಿಕೆ ಚುನಾವಣೆ ಏನಾಯ್ತು, ಆ ಚುನಾವಣೆ ಒಳಗ ಏನ್ ಪಕ್ಷ ಚಿಹ್ನೆ ಮ್ಯಾಗ ಚುನಾವಣೆ ನಡೆದಾಗ ಭಾಷೆ ನಾವು ವಿರೋಧ ಮಾಡಂಗಿಲ್ಲ. ನಾವು ನಮ್ಮ ಸ್ನೇಹಿತರ ಮರಾಠಿ साथ बोले और हमारे सोटे की सब कि हम कोई भी भाषा के अगेंस्ट में नहीं है और सब लोग हैं. तो मेरी रिक्वेस्ट है कि जैसा कन्नड़ा मराठी वैसे ही उर्दू का भी एक ट्रांसलेशन रखे तो अच्छा है, क्योंकि हम भी यहाँ पे 14 सदस्य हैं और MLA साहब है, सब लोग हैं. तो हमारी भी रिक्वेस्ट कि जैसा कन्नड़ा मराठी रखते हैं और आप सबने लोग कहा है कि हर भाषा की हम इज्जत करते हैं, वैसे उर्दू की भाषा है उसकी भी इज्जत रखना चाहिए. तो उसका एक इतर ಬಗ್ಗೆ ಮುಂದಿನ ಸಭೆಯಲ್ಲಿ ಚರ್ಚೆ ಸರ್ ಈ ಸಬ್ಜೆಕ್ಟ್ नहीं वही सब्जेक्ट मैं क्या बता रहा हूँ, वो हर भाषा की जब इज्जत रखते हैं. ನಾವು ಎಲ್ಲ ಭಾಷೆಗೆ ಅಭಿನಂದನೆ ಹೇಳ್ತೀವಿ. ನಾವು ಯಾವುದೇ ಭಾಷೆಗೆ ಇದನ್ನಿಲ್ಲ, ಎಲ್ಲ ಭಾಷೆ ಬಗ್ಗೆನೂ ನಾವು ಇದನ್ನ ಮಾಡ್ತೀವಿ. ಆಯ್ತು, ಈ ಸಬ್ಜೆಕ್ಟ್ ತಗೋಣ ಸರ್. ಸರ್ ಒಂದೇ ಸಬ್ಜೆಕ್ಟ್. ಮುಂದಿನ ಸುದ್ದಿ ಬೆಳಗಾವಿಯ ಒಂದೇನಂತೀರ ನೀವು, ಪೋಕ್ಸೋ ಪ್ರಕರಣ ಒಂದಾಗಿದೆ. ಒಬ್ಬ ಬಾಲಕಿಯನ್ನು ಏನಂತೀರ ನೀವು ನಂಬಿಸಿ ಅವ್ರ ಜೊತೆಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಆ ಕಿರಾತಕ, ಆ ಏನಂತೀರ ನೀವು, ಒಬ್ಬ ಅಶ್ಲೀಲ ವ್ಯಕ್ತಿಯ ಕುರಿತಾಗಿ ಪೋಕ್ಸೋ ಕೇಸ್ಗೆ ನ್ಯಾಯಾಧೀಶರು ಏನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಅವನಿಗೆ ಏನೋ ಶಿಕ್ಷೆಯನ್ನು ವಿಧಿಸ್ತಾರೆ ಎನ್ನುವಂತಹ ಮಾತುಗಳು ಕೂಡ ಹೊರಗಡೆ ಬರ್ತಾ ಇದೆ. ಸೊ ನಿಜಕ್ಕೂ ಆ ಸುದ್ದಿ ಏನು ಎಂದು ನೋಡ್ಕೊಂಡು ಬರೋಣ ಬನ್ನಿ. ನಾನು LV ಪಾಟೀಲ್, ಪೋಕ್ಸೋ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರಿ ವಿಶೇಷ ಅಭಿಯೋಜಕರು. ನಮ್ಮ ನ್ಯಾಯಾಲಯದಲ್ಲಿ ಕುರ್ಚಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಆ ಪ್ರಕರಣ ಒಂದು ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿ ಆರೋಪಿತನಿಗೆ 20 ವರ್ಷಗಳ ಕಠಿಣ ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸಿ ಮತ್ತು 20 ವರ್ಷಗಳ ಕಠಿಣ ಕಾರಾಗೃಹವಾಸವನ್ನು ಶಿಕ್ಷೆಯನ್ನು ವಿಧಿಸಿ ಇಂದಿನ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ CM ಪುಷ್ಪಲತಾ ಅವರು ತೀರ್ಪು ನೀಡಿದರು. ಸದರಿ ಪ್ರಕರಣದಲ್ಲಿ 35 ಸಾಕ್ಷಿಗಳನ್ನು ನಾವು ಅಭಿಯೋಜನ ಪರವಾಗಿ ವಿಚಾರಿಸಿ ಮತ್ತು 46 ದಾಖಲೆಗಳನ್ನು ಮತ್ತು ಮುದ್ದೆಮಾಲಗಳನ್ನು ಸಹಿತ ವಿಚಾರಣೆಯಿಂದ ಅದು ಕೃತ್ಯ ಸಾಬೀತಾಗುವುದರಿಂದ ಮತ್ತು ನಮ್ಮ ನ್ಯಾಯಾಲಯ ಅದರ ಬಗ್ಗೆ ತೀರ್ಪು ನೀಡಿದ್ದು, ಈ ತೀರ್ಪನ್ನು ನಮ್ಮ ಸಮಾಜದ ದೃಷ್ಟಿಯಿಂದ ನಾನು ಸ್ವಾಗತ ಬಯಸುತ್ತೇನೆ. ಇದು ಅದಲ್ಲದೆ ಇದು ತೀರ್ಪಿನಲ್ಲಿ ಜಿಲ್ಲಾ ಕಾನೂನು ಪ್ರಾಧಿಕಾರದಿಂದ ನೊಂದ ಬಾಲಿಕೆಗೆ 1 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕಂತೇಳಿ ಆದೇಶ ಮಾಡಿದ್ದು ನ್ಯಾಯಾಲಯ. ಅದರಂತೆ ಇದು ಕೂಡ ತನಿಖಾಧಿಕಾರಿಯಾದಂಥ KS ಹಟ್ಟಿ ಅವರು ಇದನ್ನು ತನಿಖೆಯನ್ನು ಮಾಡಿ ದೋಷಾರೋಪಣೆ ಪಟ್ಟಿಯನ್ನು ಸದರಿ ನಮ್ಮ ಪೋಕ್ಸೋ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಾರೆ.
ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ H16, ಇದು ಸತ್ಯದ ಕೈಗನ್ನಡಿ.